ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಅದರ ಕಂಪ್ಲೀಟ್ ಡೀಟೇಲ್ ಪ್ರೊಸೀಜರ್ ನಾನು ನಿಮಗೆ ಹೇಳಲು ಹೋಗ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಎಂಟ್ರಿ ಆಗಬೇಕು. PU.K.NSC.in ಈ ರೀತಿ ಬರೆದು ನೀವು ಎಂಟ್ರ್ ಮಾಡಿದಾಗ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ಸೊ ಈ ರೀತಿ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾನ್ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಈ ರೀತಿ ನಿಮಗೆ ಬ್ಲೂ ಕಲರ್ ಇರುವಂಥ ಲಿಂಕ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ಥರ ನೀವು ನೋಡ್ಬೋದು ಯಾವಾಗ ಕಮೆಂಟ್ಸ್ ಆಗಿದೆ, ಡೇಟ್ ಇದೆ, May 1 ಇದೆ, ಮತ್ತು ಆಮೇಲೆ ಸ್ಕ್ಯಾನ್ ಕಾಪಿಗೆ ಇರುವಂಥ ಅಂದರೆ ಯಾವಾಗ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು May 1 ಅಂದರೆ ಇವತ್ತಿನಿಂದ, ಮತ್ತು ಆಮೇಲೆ ಕ್ಲೋಸ್ ಆಗಿರೋದು 7 May. ಇದಕ್ಕಿಂತ ಮುಂಚೆನೇ ಅಂದರೆ 7 May ಇದು ಲಾಸ್ಟ್ ಡೇಟ್. ಸೊ ನೀವೇನಂತಂದರೆ ಅದಕ್ಕಿಂತ ಮುಂಚೆ ನೀವು ಸ್ಕ್ಯಾನ್ ಕಾಪಿಗೆ ನೀವು ಅಪ್ಲೈ ಮಾಡಬೇಕು. ಆಮೇಲೆ ಇದಿರುವಂಥ ಫೀ ಲಾಸ್ಟ್ ಪೇಮೆಂಟ್ ಇರೋದು ಡೇಟ್ ಇರೋದು 7 May ಇದೆ. ಸೊ ಇದಕ್ಕಿಂತ ಮುಂಚೆ ನೀವು ಸ್ಕ್ಯಾನ್ ಕಾಪಿಗೆ ನೀವು ಅಪ್ಲೈ ಮಾಡಿ. 7 May ಇಸ್ ಅ ಲಾಸ್ಟ್ ಡೇಟ್. ಸೊ ಆಮೇಲೆ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಇದೆ. ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ನೀವು ಅಪ್ಲೈ ಮಾಡಬೇಕೆಂದ್ರೆ ಅದಕ್ಕಿಂತ ಮುಂಚೆ ನೀವು ಸ್ಕ್ಯಾನ್ ಕಾಪಿ ಕಂಪಲ್ಸರಿ ನೀವು ಅಪ್ಲೈ ಮಾಡಬೇಕು. ನಾನು ಮೊದಲ ಸ್ಕ್ಯಾನ್ ಕಾಪಿನ ಇನ್ ಡೀಟೇಲ್ ಹೇಳ್ತೀನಿ, ಆಮೇಲೆ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗ್ ಅಪ್ಲೈ ಮಾಡಬೇಕು ಅಂದರೆ ಕಂಪಲ್ಸರಿ ಸ್ಕ್ಯಾನ್ ಕಾಪಿಗೆ ನೀವು ಇಲ್ಲಿ ಅಪ್ಲೈ ನೀವು ಮಾಡಲೇಬೇಕು. ಓಕೆ. ಸೊ ಇಲ್ಲಿ ಡೇಟ್ಸ್ ಇದೆ 2/5/2018, ಇಲ್ಲಿ 14/5/2018 ಇದು ಲಾಸ್ಟ್ ಡೇಟ್ ಇದೆ, 14/5/2018. ಸೊ ಯಾವ ರೀತಿ ಅಪ್ಲಿಕೇಶನ್ ನಾವು ಫಿಲಪ್ ಮಾಡಬೇಕಂತ ಹೇಳ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ ಇದೆ, ಇದರ ಮೇಲೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕ್ಯಾನ್ ಕಾಪಿ, ಆಮೇಲೆ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಮತ್ತು ಡೌನ್ಲೋಡ್ ಮಾಡೋದು ಚಾನಲ್ ಡೌನ್ಲೋಡ್ ಮಾಡಿಕೊಳ್ಳಲು ಒಂದು ಲಿಂಕ್ ಇದೆ. ಸೊ ಸ್ಕ್ಯಾನ್ ಕಾಪಿಗೆ ನೀವು ಮೊದಲು ಅಪ್ಲೈ ಮಾಡಲೇಬೇಕಾಗುತ್ತೆ. ಇದನ್ನು ಮಾಡಿಕೊಂಡು ಸ್ಕ್ಯಾನ್ ಕಾಪಿ ಬಂದ ನಂತರ ಬಂದಂತಹ ಕಾಪೀಸ್ನ ನೀವು ಅದನ್ನು ನೋಡಿ ನೀವು ನಿಮ್ಮ ಎಕ್ಸ್ಪರ್ಟ್ಸ್ ಅಥವಾ ಲೆಕ್ಚರ್ ಜೊತೆ ಡಿಸ್ಕಷನ್ ಮಾಡಿದಾಗ ಒಂದು ವೇಳೆ ನಿಮಗೆ ಮಾರ್ಕ್ಸ್ ಬರಬೇಕು ಅಂತ ಅನಿಸಿದ್ರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು. ಒಂದು ವೇಳೆ ಟೋಟಲ್ ಕೌಂಟಿಂಗ್ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ರೀಟೋಟಲಿಂಗ್ಗೆ ಅಪ್ಲೈ ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಇದಕ್ಕೆ ಫೀ ಇದೆ ಮತ್ತು ಇದಕ್ಕೆ ಫೀ ಇದೆ, ನಾನು ಹೇಳ್ತೀನಿ ಎಷ್ಟಂತ. ಆದರೆ ರೀಟೋಟಲಿಂಗ್ಗೆ ಅಲ್ಲಿ ಯಾವುದೇ ರೀತಿ ಫೀ ಇಲ್ಲ. ರೀಟೋಟಲಿಂಗ್ ಇಸ್ ಫ್ರೀ, ಇಟ್ ಈಸ್ ಫ್ರೀ. ಅಪ್ಲಿಕೇಶನ್ ಫಾರ್ಮ್ ಫಾರ್ ರೀಟೋಟಲಿಂಗ್ ಇಟ್ ಈಸ್ ಟೋಟಲಿ ಫ್ರೀ. ಆದರೆ ಸ್ಕ್ಯಾನ್ ಕಾಪಿ ಕಂಪಲ್ಸರಿ ನೀವು ಅಪ್ಲೈ ಮಾಡಲೇಬೇಕು. ಸೊ ಮೊದಲನೇದು ನೋಡೋಣ, ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕ್ಯಾನ್ ಕಾಪಿ. ಸೊ ಇದನ್ನು ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ಸೊ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಎಂಟರ್ ದ PU ರಿಜಿಸ್ಟರ್ಡ್ ನಂಬರ್. ನಾನು ಎಕ್ಸಾಂಪಲ್ ಆಗಿ ನನ್ನೊಬ್ಬ ಸ್ಟೂಡೆಂಟ್ ನಂಬರ್ ನಾನು ತಗೋತೇನೆ, 868008 ಮಿಸ್ಟರ್ ಯೂಟ್ಯೂಬರ್ ರಿಜಿಸ್ಟರ್ ನಂಬರ್ ಇದು. ಸೊ ನೋಡ್ಬೋದು 868008. ಸೊ ಇದು ಈ ರೀತಿ ಎಂಟರ್ ಮಾಡಿದಾಗ ಆಟೋಮೆಟಿಕ್ಲಿ ಡೀಟೇಲ್ಸ್ ಬಂದುಬಿಡುತ್ತೆ. ಅಭಿಷೇಕ ಅಂತ, ರವೀಂದ್ರ, ಆಮೇಲೆ ಇಲ್ಲಿ ನೋಡಿ ಅವರು ತೆಗೆದುಕೊಂಡಿರುವಂತಹ ಮಾರ್ಕ್ಸ್ ಸಹ ಇಲ್ಲಿದೆ, ಇಲ್ಲಿ ಮಾರ್ಕ್ಸ್ ಸಹ ಇದೆ. ಓಕೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದ ನಂತರ ಒಂದು ವೇಳೆ ನೀವು ಯಾವ ಸಬ್ಜೆಕ್ಟ್ಗೆ ಸ್ಕ್ಯಾನ್ ಕಾಪಿನಗೋಸ್ಕರ ನೀವು ಅಪ್ಲೈ ಮಾಡಬೇಕಂತಿರೋ ಅದು ಇಂಪಾರ್ಟೆಂಟ್ ಇದೆ. ಒಂದು ವೇಳೆ ನಿಮಗೆ ಕನ್ನಡ 75 ಕಡಿಮೆ ಇದೆ ಅನಿಸಿದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಎಸ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ಲಿ ಸ್ಕ್ಯಾನ್ ಕಾಪಿ ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ 530 ಮತ್ತು ಟೋಟಲ್ 530. ನಿಮಗೆ ಇನ್ನೊಂದು ಸಬ್ಜೆಕ್ಟಿಗೆ ಒಂದು ಅಪ್ಲೈ ಮಾಡಬೇಕಿದೆ, ಇದನ್ನು ನೀವು ಅಪ್ಲೈ ಮಾಡಬೇಕು ಅಂತ ಅನಿಸಿದರೆ ಫಿಸಿಕ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ಈ ರೀತಿ ಹೋಗಿ ನೀವು ಇಲ್ಲಿ ಎಸ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸಹ ಬಂದುಬಿಡುತ್ತೆ. ಸೊ ಇದು ಆಟೋಮೆಟಿಕ್ಲಿ ಬಂದುಬಿಡುತ್ತೆ 530 ಅಂದರೆ ಪ್ರತಿ ಸಬ್ಜೆಕ್ಟ್ಗೆ ಸ್ಕ್ಯಾನ್ ಕಾಪಿಗೋಸ್ಕರ 530 ರೂಪೀಸ್, 530 ರೂಪಾಯಿ ಇದೆ. 530 ಅಂದರೆ ಟೋಟಲ್ 1060 ರೂಪೀಸ್. ನೀವು ಇಲ್ಲಿ 6 ಸಬ್ಜೆಕ್ಟ್ಗಳಿಗೂ ಸಹ ಸ್ಕ್ಯಾನ್ ಕಾಪಿಗೆ ನೀವು ಅಪ್ಲೈ ಮಾಡ್ಬೋದು. ನೀವು ಯಾವಾಗ ಇದನ್ನು ಕಂಪ್ಲೀಟಾಗಿ ನೀವು ಅಪ್ಲೈ ಮಾಡಿದ ಆದ ನಂತರ ಒಂದು ವೇಳೆ ನೀವು ಇಲ್ಲಿ ತಪ್ಪಾಗಿ ಎಂಟ್ರಿ ಮಾಡಿದ್ರೆ ಇದನ್ನು ಮತ್ತೆ ನೋವಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಹೋಗ್ಬಿಡುತ್ತೆ. ಆಟೋಮೆಟಿಕ್ಲಿ ಇದು ಕ್ಲಿಯರ್ ಆಗುತ್ತೆ, ನೋಡ್ಬೋದು. ಓಕೆ, ಆದ ನಂತರ ಬಹಳ ಮುಖ್ಯವಾಗಿರುವಂತಹದ್ದು ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್, ಕರೆಕ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಯಾಕೆಂದರೆ ನೀವು ರಾಂಗ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಇದಕ್ಕೆ ಜವಾಬ್ದಾರಿ ಇಲ್ಲ. ಓಕೆ, ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನ ನೀವು ಕರೆಕ್ಟಾಗಿ ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಕ್ಯಾಂಡಿಡೇಟ್ ಮೊಬೈಲ್ ನಂಬರ ಕರೆಕ್ಟ್ ಎಂಟ್ರಿ ಮಾಡಿ. ಅದರದ್ದು ಇಮೇಲ್ ID ಸಹ ನೀವು ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕು. ಟೋಟಲ್ ಹೋಲ್ ಪ್ರೊಸೀಜರ್ ಮುಗಿಯವರೆಗೂ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಇಲ್ಲಿ ತುಂಬ ಮುಖ್ಯವಾದಂಥದ್ದು. ಓಕೆ, ಆಮೇಲೆ ನಿಮ್ಮ ಹೋಮ್ ನಂಬರ್, ವಿಲೇಜ್ ನೇಮ್ ಆಗಲಿ ಅಥವಾ ತಾಲೂಕಾಗಲಿ ಅಥವಾ ಡಿಸ್ಟ್ರಿಕ್ಟ್ ಪಿನ್ ಕೋಡ್ ಆಗಲಿ ಇದನ್ನು ಎಲ್ಲನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಇಲ್ಲಿ ನೀವು ಎಂಟ್ರಿ ಮಾಡಬೇಕಾದಂಥದ್ದು ಒಂದು ನಿಮ್ಮ ರಿಜಿಸ್ಟರ್ ನಂಬರ್ ಕರೆಕ್ಟ್ ಎಂಟ್ರಿ ಮಾಡಿ. ಹಾಗೆ ನೀವು ಯಾವ ಸಬ್ಜೆಕ್ಟ್ಗೆ ಸ್ಕ್ಯಾನ್ ಕಾಪಿಗೋಸ್ಕರ ನೀವು ಅಪ್ಲೈ ಮಾಡ್ತಾ ಇದ್ರು ಅದನ್ನು ಕರೆಕ್ಟಾಗಿ ಇಲ್ಲಿ ಎಸ್ ಅಂತ ನೀವು ಮಾಡಿದಾಗ ಇಲ್ಲಿ ಅಮೌಂಟ್ ಆಟೋಮೆಟಿಕ್ಲಿ ಡಿಸ್ಪ್ಲೇ ಆಗಿ ಟೋಟಲ್ ಕೌಂಟ್ ಸಹ ಇಲ್ಲಿ ಬರುತ್ತೆ. ಆಮೇಲೆ ಮೊಬೈಲ್ ನಂಬರ್ನ ಮತ್ತು ಇಮೇಲ್ ID ಕರೆಕ್ಟ್ ಎಂಟ್ರಿ ಮಾಡಿದ ನಂತರ ನೀವಿಲ್ಲಿ ಸಬ್ಮಿಟ್ ಅನ್ನೋ ಒಂದು ಬಟನ್ನ ಇದು ಕಾಣ್ತಿದೆಯಾ, ಈ ಸಬ್ಮಿಟ್ ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ
ಓಕೆ, ಇಲ್ಲಿ ಸಬ್ಮಿಟ್ ಬಟನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನಿಮಗೆ ಏನಾದರೂ ತಪ್ಪಿಸಿದ್ರೆ ಇಲ್ಲಿ ರೀಸೆಟ್ ಅಂತ ಹೊಡೆದ್ಬಿಡಿ, ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಅದು ರೀಸೆಟ್ ಆಗುತ್ತೆ. ಇಲ್ಲಿ ನೀವು ರೀಸೆಟ್ನಲ್ಲಿ ಕ್ಲಿಕ್ ಮಾಡಿದಾಗ ಅದು ರೀಸೆಟ್ ಆಗುತ್ತೆ. ಅದೊಂದು ಎಕ್ಸಾಂಪಲ್ಗೋಸ್ಕರ ನಾನು ಅದನ್ನು ತೆಗೆದುಕೊಂಡಿದ್ದೇನೆ. ಓಕೆ ರೈಟ್, ಇದನ್ನು ರೀಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ಯಾವಾಗ ನೀವು ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ ನಿಮಗೆ ಕ್ಲಿಕ್ ಮಾಡ್ತೀರೋ ಆದ ತಕ್ಷಣ, ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ನಾನು ಒಂದು ಹೇಳ್ತೀನಿ ನೋಡಿ. ಆಲ್ರೆಡಿ ಡಿಪಾರ್ಟ್ಮೆಂಟ್ ಇದನ್ನು ಅಪ್ಲೋಡ್ ಮಾಡಿದ್ದೆ, ನಾನು ಹೇಳ್ತೀನಿ ಯಾವ ರೀತಿ ತೆಗಿಬೇಕಂತ. ಓಕೆ ನೋಡಿ, ಸಬ್ಮಿಟ್ ಅನ್ನೋ ಬಟನ್ನ ನೀವಿಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಲಿ ಒಂದು ಚಲನ್ ನಂಬರ್ ಈ ರೀತಿ ಇಲ್ಲಿ ಜನರೇಟ್ ಆಗುತ್ತೆ. ಈ ಚಲನ್ ನಂಬರ್ ನಿಮ್ಮ ಮೊಬೈಲಿಗೂ ಸಹ ಅದು ಮೆಸೇಜ್ ಬರುತ್ತೆ. ನಿಮ್ಮ ಮೊಬೈಲ್ಗೆ ನೀವು ರಿಜಿಸ್ಟರ್ಡ್ ಮಾಡಿರುವಂತಹ ಮೊಬೈಲ್ಗೆ ಇಲ್ಲಿ ಕಾಣ್ತಿದೆಯಲ್ಲ, ಈ ಚಲನ್ ನಂಬರ್ ನಿಮ್ಮ ಮೊಬೈಲಿಗೂ ಸಹ ರಿಜಿಸ್ಟರ್ಡ್ ಮಾಡಿರುವಂಥ ಮೊಬೈಲ್ಗೆ ಅಲ್ಲಿ ಬರುತ್ತೆ. ಅದನ್ನು ಒಂದು ವೇಳೆ ಬರೆದಿಟ್ಟುಕೊಳ್ಳಿ. ಓಕೆ, ಅದು ಡಿಲೀಟ್ ಮಾಡಿಬಿಡಿ. ಅದು ಚಲನ್ ನಂಬರ್ ಭಾಳ ಮುಖ್ಯವಾದಂಥದ್ದು. ಆಮೇಲೆ ನೀವು ಇಲ್ಲಿ ಚಲನ್ ಡೌನ್ಲೋಡ್ ಅಂತ ಇದೆ, ಚಲನ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಚಲನ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್, ಸಿಸ್ಟಮ್ ವಿಲ್ ಜನರೇಟ್ ಚಲನ್ ನಂಬರ್ ಆ್ಯಂಡ್ ಯು ವಿಲ್ ಗೆಟ್ ಎನ್ ಇಂಟಿಮೇಷನ್ ರಿಗಾರ್ಡಿಂಗ್ ಚಲನ್ ನಂಬರ್ ಟು ಯುವರ್ ಮೊಬೈಲ್ ನಂಬರ್ ಆಸ್ ಸ್ಪೆಸಿಫೈಡ್. ಓಕೆ, ಆ್ಯಂಡ್ ಕ್ಲಿಕ್ ದ ಚಲನ್ ಡೌನ್ಲೋಡ್ ಬಟನ್. ಚಲನ್ ಡೌನ್ಲೋಡ್ ಬಟನ್ನ ಇಲ್ಲಿ ನೀವು ಈ ರೀತಿ ಕ್ಲಿಕ್ ಮಾಡಬೇಕು. ರೈಟ್, ಆಮೇಲೆ ಈ ರೀತಿ ನಿಮಗೆ ಒಂದು ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಚಲನ್ ನಂಬರ್ನ ಡಿಸ್ಪ್ಲೇ ಮಾಡಬೇಕು. ಓಕೆ, ಅದಂತರ ಬ್ಯಾಂಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೇಳ್ತೀನಿ ನೋಡಿ ಇಲ್ಲಿ ಯಾವ ರೀತಿ. ಸೊ ಈ ರೀತಿ ಚಲನ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ತೋರಿಸ್ತೀನಿ, ನೀವು ಇದೊಂದು ಮಾಡೋದೇನು ಬೇಕಾಗಲ್ಲ, ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಯಾವ ಥರ ಅಂತ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೋರಿಸಿ. ಡೌನ್ಲೋಡ್ ಚಲನ್ ಫಾರ್ ಆಲ್ರೆಡಿ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಅಂತೇಳಿ ಈ ರೀತಿ ನೀವು ಇಲ್ಲಿ ಚಲನ್ ನಂಬರ್ನ ಟೈಪ್ ಮಾಡಿ, ಆಮೇಲೆ ನೀವು ಇಲ್ಲಿ ಪರ್ಟಿಕ್ಯುಲರ್ ಯಾವುದಾದ್ರೂ ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ಚಲನ್ ಅಂತಂದಾಗ ತಿಳಿತಾ. ಸೊ ಆಟೋಮೆಟಿಕ್ಲಿ ನೀವು ಯಾವಾಗ ಇಲ್ಲಿ ಅಂದರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಮೇಲೆ ಹೋಗ್ತೇನೆ, ಇಲ್ಲಿ ಸಬ್ಮಿಟ್ ಬಟನ್ ಅಂದಾಗ ಚಲನ್ ನಂಬರ್ ಬರುತ್ತೆ. ಈ ಚಲನ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ಗೂ ಬರುತ್ತೆ. ಆಮೇಲೆ ಚಲನ್ ಡೌನ್ಲೋಡ್ ಮೇಲೆ ನೀವಿಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಚಲನ್ ಈ ರೀತಿ ಓಪನ್ ಆಗುತ್ತೆ. ಓಕೆ, ಈ ರೀತಿ ಚಲನ್ ಡೌನ್ಲೋಡ್ ಮೀನ್ಸ್ ಈ ರೀತಿ ಓಪನ್ ಆದಾಗ ಲೈಕ್ ದಿಸ್, ಇದು ಈ ಥರ ಕಾಣುತ್ತೆ. ಓಕೆ, ಇಲ್ಲಿ ನೀವು ನಂಬರ್ ಎಂಟ್ರಿ ಮಾಡಿ ಆಮೇಲೆ ಬ್ಯಾಂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಇಲ್ಲಿ ಕ್ಲಿಕ್ ಯು ಹ್ಯಾವ್ ಟು ಕ್ಲಿಕ್ ಹಿಯರ್. ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ಜನರೇಟ್ ಚಲನ್ ಅನ್ನೋದನ್ನು ನೀವು ಚಲನನ್ನು ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ಇಟ್ ವಿಲ್ ಡೌನ್ಲೋಡ್. ಓಕೆ, ಈ ರೀತಿ ಇರುತ್ತೆ ನೋಡಿ. ಒಂದು ಬ್ಯಾಂಕ್ ಕಾಪಿ ಇರುತ್ತೆ, ಒಂದು PU ಕಾಪಿ ಇರುತ್ತೆ, ಆಮೇಲೆ ಕ್ಯಾಂಡಿಡೇಟ್ಸ್ ಕಾಪಿ ಇರುತ್ತೆ. ಸೊ ಈ ರೀತಿ ನೀವು ಇದನ್ನು ತೆಗೆದುಕೊಂಡು ಯಾವ ಬ್ಯಾಂಕನ್ನು ಮೆನ್ಷನ್ ಮಾಡಿದ್ರು ಆ ಬ್ಯಾಂಕ್, ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಮೆನ್ಷನ್ ಇದೆ, ನೀವು ಕೆನರಾ ಬ್ಯಾಂಕಲ್ಲಿ ಯಾವುದೇ ಬ್ಯಾಂಕಲ್ಲಿ ನೀವು ಆ ಬ್ಯಾಂಕ್ನಲ್ಲಿ ನೀವು ಸಬ್ಮಿಟ್ ಮಾಡಿದ ನಂತರ ಏನಾಗುತ್ತೆ ಅಂದರೆ, ಯಾವಾಗ ನೀವು ಅದನ್ನು ಸಬ್ಮಿಟ್ ಮಾಡ್ತೀರೋ ಅದಾದಮೇಲೆ ಡಿಪಾರ್ಟ್ಮೆಂಟ್ ಏನಾಗುತ್ತೆ ಅಂದರೆ ನಿಮಗೆ ಯಾವಾಗ ಅಪ್ಲೋಡ್ ಮಾಡುತ್ತೆ, ಯಾವ ಸಬ್ಜೆಕ್ಟ್ನಲ್ಲಿ ಅಪ್ಲೈ ಮಾಡಿದಿರೋ ಸ್ಕ್ಯಾನ್ ಕಾಪಿಗೆ ಅದು ಅಪ್ಲೋಡ್ ಮಾಡಿದ ನಂತರ ನಿಮಗೆ ಒಂದು ಇಂಟಿಮೇಷನ್ ಬರುತ್ತೆ, ಅಪ್ಲೋಡ್ ಮಾಡಲಾಗಿದೆ ಅಂತ. ಇಲ್ಲಿ ನೋಡಿ, ಟೇಕ್ ಎ ಪ್ರಿಂಟ್ ಆಫ್ ದಿಸ್ ಆ್ಯಂಡ್ ಕಂಪ್ಲೀಷನ್ ಆಫ್ ಟ್ರಾನ್ಸಾಕ್ಷನ್ ಯು ವಿಲ್ ಗೆಟ್ ಎನ್ ಇಂಟಿಮೇಷನ್ ರಿಗಾರ್ಡಿಂಗ್ ದ ಪೇಮೆಂಟ್ ರೆಫರೆನ್ಸ್ ನಂಬರ್ ಟು ರಿಜಿಸ್ಟರ್ ಮೊಬೈಲ್ ನಂಬರ್. ಅಂದರೆ ಪೇಮೆಂಟ್ ಆದ ನಂತರ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಸಹ ಬರುತ್ತೆ. ಓಕೆ, ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕನ್ನೋದನ್ನ ಹೇಳ್ತೀನಿ. ಇನ್ನೊಂದು, ಯಾವಾಗ ಪ್ರೊಸೀಜರ್ ಆಗುತ್ತೆ ಅಪ್ಲೋಡ್ ಆದ ನಂತರ ನಿಮ್ಮ ಮೊಬೈಲಿಗೂ ಸಹ ಮೆಸೇಜ್ ಬರುತ್ತೆ ಅಪ್ಲೋಡ್ ಆಗಿದೆ ಅಂತ. ಅಪ್ಲೋಡ್ ಆದ ನಂತರ ಏನು ಮಾಡಬೇಕಂದ್ರೆ, ನೀವು ಸೇಮ್ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ಮೇಲೆ ಇದಕ್ಕಿಂತ ಮುಂಚೆ ನಾವು ಹೌ ಟು ಡೌನ್ಲೋಡನ್ನು ಹೋಗ್ತಾ ಇದ್ದೀನಿ. ಈ ರೀತಿ ಇಲ್ಲಿ ಈ ರೀತಿ ಏನಿದೆಯಲ್ಲ, ಈ ಕಿತ್ತು ಸ್ಟೂಡೆಂಟಲ್ಲಿ ಸಾರಿ ಇಲ್ಲಿ ಇನ್ನೊಂದು ಒಂದು ಲಿಂಕ್ ಜನ್ರೇಟ್ ಆಗುತ್ತೆ. ಯಾವ ರೀತಿ ಲಿಂಕ್ ಅಂದರೆ, ಈ ರೀತಿ ಲಿಂಕ್ ಜನ್ರೇಟ್ ಆಗುತ್ತೆ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಎಕ್ಸಾಕ್ಟ್ಲಿ ಇದರಲ್ಲೇ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳೋದೇನಂತಂದರೆ, ನಿಮಗೆ ಪ್ರೊವೈಡ್ ಮಾಡಿರುವಂಥ ಚಲನ್ ನಂಬರ್ನ ಇಲ್ಲಿ ಚಲನ್ ನಂಬರ್ ಹಾಕಿ. ಓಕೆ, ಆಮೇಲೆ ಅದಾದಮೇಲೆ ಈ ರೀತಿ ನೋಡಿ, ವಿಲ್ ರಿಜಿಸ್ಟರ್ ನಂಬರ್ ಆ್ಯಂಡ್ ಸಬ್ಜೆಕ್ಟ್ ವಿಲ್ ಡಿಸ್ಪ್ಲೇ ಅಂತ ಇಲ್ಲಿ ಹಾಕಿದಾಗ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಸಬ್ಮಿಟ್ನ ಸೆಲೆಕ್ಟ್ ಮಾಡಿ. ಇದಾದ ನಂತರ ಎಂಟರ್ ಬಿಲೋ ಹಿಯರ್ ವಾಟ್ ಎವರ್ ಇಟ್ ಸೆಕ್ಯೂರಿಟಿ ಕೋಡ್ 7VT ಇಲ್ಲಿ ಏನಿರುತ್ತೋ ಅದನ್ನು ಈ ರೀತಿ ಬರೆದು ಇಲ್ಲಿ ಟೈಪ್ ಮಾಡಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಮಾಡೋದು ಹೇಳ್ತಾ ಇದ್ದೀನಿ. ಡೌನ್ಲೋಡ್ ಮಾಡಬೇಕಂದ್ರೆ ಹೇಳಿದ್ನಲ್ಲ, ಇಲ್ಲಿ ನಿಮಗೆ ಒಂದು ಹೊಸ ಲಿಂಕ್ ದೊರೆಯುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ನೀವು ಇದನ್ನು ನೀವಿಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು.
ಮಾಡಿದಾಗ ಇಲ್ಲಿ ಸಬ್ಮಿಟ್ ಮಾಡಿ, ಇದನ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ನೀವು ಒಂದು ಒನ್ ಟೈಮ್ ಪಾಸ್ವರ್ಡ್ ಅಂದರೆ OTP ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆ ಒಂದು OTP ಬಂದಾಗ ಆ OTPನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡಿದಾಗ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಇದರಲ್ಲಿ ಆದ ನಂತರ ಇಲ್ಲಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಆಪ್ಷನ್ ಇದೆ. ಇದನ್ನು ನೀವು ಮೇಲೆ ಓಕೆ ಮಾಡಿದಾಗ ಅಂದರೆ ನೀವು OTP ಕಂಪಲ್ಸರಿ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಡೌನ್ಲೋಡ್ ಕಾಪಿ ಮಾಡಿಕೊಡಿ. ಓಕೆ, ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆಮೇಲೆ ನಿಮ್ಮ ಸ್ಪೆಸಿಮೆನ್ ಇಲ್ಲಿ ನೋಡಿ ನೀವು ಬರೆದಿರುವಂಥ ಅಂದರೆ ನಿಮ್ಮ ಇಲ್ಲಿ ಸ್ಕ್ಯಾನ್ ಕಾಪಿ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ಬಂದ ತಕ್ಷಣ ಇದನ್ನು ನೀವು ಅನಲೈಸ್ ಮಾಡಿ ಪರಿಶೀಲಿಸಿ ಎಕ್ಸ್ಪರ್ಟ್ ಜೊತೆ ಡಿಸ್ಕಷನ್ ಮಾಡಿದಾಗ ಒಂದು ವೇಳೆ ನಿಮಗೆ ಮಾರ್ಕ್ಸ್ ಬರಬೇಕಿತ್ತು ಅಂತ ಅನಿಸಿದರೆ ರಿವ್ಯಾಲ್ಯೂಷನ್ ಹಾಕಿ. ಒಂದು ವೇಳೆ ಟೋಟಲ್ ಕೌಂಟ್ ಮಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ರೀಟೋಟಲಿಂಗ್ನಲ್ಲಿ ಹಾಕಿ. ರೀಟೋಟಲಿಂಗ್ ಟೋಟಲಿ ಫ್ರೀ ಇದೆ, ರಿವ್ಯಾಲ್ಯೂಷನ್ಗೆ ದುಡ್ಡಾಗುತ್ತೆ. ಸೊ ರಿವ್ಯಾಲ್ಯೂಷನ್ಗೋಸ್ಕರ ಏನು ಮಾಡಬೇಕು, ನಿಮಗೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕಿತ್ತು ಅಂದರೆ ಅಪ್ಲಿಕೇಶನ್ ಫಾರ್ಮ್ ಫಾರ್ ರಿವ್ಯಾಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ಸ್ಕ್ಯಾನ್ ಕಾಪಿ ಎಲ್ಲ ಆದ ನಂತರ ಸೇಮ್ ಇಲ್ಲಿನೂ ಸಹ ನೀವು ಏನಪ್ಪ ಅಂತಂದರೆ ನೀವು ಅಪ್ಲೈ ಮಾಡಬೇಕಂದ್ರೆ, ಆದರೆ ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ಕಂಡೀಷನ್ ಏನು ಅಂದರೆ ಕಂಪಲ್ಸರಿ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿರಲೇಬೇಕು. 868 ಇಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ನೋಡಿ ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಲಿ ಏನೇನೋ ಇದೆಯೋ ಅದನ್ನು ಡೀಟೇಲ್ ಬರುತ್ತೆ. ಬಟ್ ಯು ಮಸ್ಟ್ ಅಪ್ಲೈ ಆ್ಯಂಡ್ ಪೇ ಫಾರ್ ಸ್ಕ್ಯಾನ್ ಕಾಪಿ ಟು ಅಪ್ಲೈ. ಇಲ್ಲಿ ಸಡನ್ಲಿ ಬಂದಿಲ್ಲ, ಯಾಕಂದರೆ ನಾನು ಸ್ಕ್ಯಾನ್ ಕಾಪಿಗೆ ಇನ್ನೂ ಅಪ್ಲೈ ಮಾಡಿಲ್ಲ. ಆದ ನಂತರನೇ ಇದು ಮುಂದೆ ಹೋಗುತ್ತೆ, ಇಲ್ಲಾಂದರೆ ಇದು ಡಿಸ್ಪ್ಲೇ ಆಗಲ್ಲ. ಅಂದರೆ ಕಂಪಲ್ಸರಿ ನೀವು ಏನಂತಂದರೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕಂದ್ರೆ ಕಂಪಲ್ಸರಿ ಇಲ್ಲಿ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿರಲೇಬೇಕು. ಓಕೆ, ಅದು ಆದ ನಂತರನೇ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಅದರ ರಿವ್ಯಾಲ್ಯೂಷನ್ಗೆ ನೀವು ಕ್ಲಿಕ್ ಮಾಡಿ ಅದೇ ರೀತಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿದಾಗ ಇಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಬೇಕಾಗಿರುವಂಥ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರದ್ದು ಪೇಮೆಂಟ್ ಸಹ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನನಗೆ ಅಲ್ಲಿ ಬಂದಿರುವಂತಹ ಒಂದು PDF ಫೈಲ್ ಪ್ರಕಾರ ನಾನು ನೋಡುವಾಗ 1670 ರೂಪಾಯಿ ರಿವ್ಯಾಲ್ಯೂಷನ್ಗೆ ಇದೆ ಒಂದು ಸಬ್ಜೆಕ್ಟ್ಗೆ. ನಿಮ್ಗೆ ಇಲ್ಲಿ ಎಷ್ಟು ಸಬ್ಜೆಕ್ಟ್ ಇದೋ ಆ ಸಬ್ಜೆಕ್ಟ್ನ ಅಪ್ಲೈ ಮಾಡಬೇಕಂತಿರೋ ರಿವ್ಯಾಲ್ಯೂಷನ್ಗೆ ಆ ರಿವ್ಯಾಲ್ಯೂಷನ್ಗಳಿಗೆ ಅದ್ರ ಪ್ರಕಾರ ನೀವು ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆದರೆ ಒಂದು ನೆನ್ಪಿಟ್ಟುಕೊಳ್ಳಿ, ರಿವ್ಯಾಲ್ಯೂಷನ್ಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಅದ್ರದ್ದು ಸ್ಕ್ಯಾನ್ ಕಾಪಿನ ನೀವು ತರಿಸಿ ಅನಲೈಸ್ ಮಾಡಿದ ನಂತರ ನೀವು ರಿವ್ಯಾಲ್ಯೂಷನ್ಗೆ ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಅಪ್ಲೈ ಮಾಡಿದಾಗ ಟೋಟಲ್ ದುಡ್ಡು ಇಲ್ಲಿ ಬರುತ್ತೆ. ಆದರೆ ಇನ್ನೊಂದು ಮುಖ್ಯವಾದಂಥದ್ದು, ಇಲ್ಲಿ ಸೇಮ್ ನೀವು ಮೊಬೈಲ್ ನಂಬರ್ನ ಕರೆಕ್ಟ್ ಎಂಟ್ರಿ ಮಾಡಿರ್ತೀರ, ಇಮೇಲ್ ಐ ಡಿನ ಕರೆಕ್ಟ್ ಎಂಟ್ರಿ ಮಾಡಿರ್ತೀರ. ಆಮೇಲೆ ಇಲ್ಲಿ ನೋಡಿ ಅಕೌಂಟ್ ನಂಬರ್ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡ್ ಮತ್ತು ಬ್ಯಾಂಕ್ ನೇಮ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನಿಮ್ಮ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡ್ ಮತ್ತು ಬ್ಯಾಂಕ್ ನೇಮ್ನ ಕಂಪಲ್ಸರಿ ಎಂಟ್ರಿ ಮಾಡಿ. ಓಕೆ, ಆಮೇಲೆ ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಏನಕ್ಕಪ್ಪ ಅಂದರೆ ಒಂದು ವೇಳೆ ನಿಮಗೆ 60 ಅಧಿಕ ಮಾರ್ಕ್ಸ್ಗಳು ನಿಮಗೆ ರಿವ್ಯಾಲ್ಯೂಷನಲ್ಲಿ ಬಂದರೆ ನಿಮಗೆ ಡಿಪಾರ್ಟ್ಮೆಂಟ್ ನಿಮಗೆ ನಿಮ್ಮ ದುಡ್ಡನ್ನು ಅಂದರೆ ರೀಫಂಡ್ ಮಾಡುತ್ತೆ. 60 ಹೆಚ್ಚಿಗೆ ಬಂದರೆ ನಿಮಗೆ ರೀಫಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಅಕೌಂಟ್ ನಂಬರ್ IFSC ಕೋಡ್ ಹಾಗೂ ಬ್ಯಾಂಕ್ ನೇಮ್ ಕಂಪಲ್ಸರಿ ನೀವು ಇಲ್ಲಿ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಸಬ್ಮಿಟ್ ಮಾಡಿದಾಗ ಆ್ಯಸ್ ಯೂಸಲಿ ಸೇಮ್ ಥಿಂಗ್ ಏನು ಮಾಡಿದ್ರು ಸೇಮ್ ಇದೇ ರೀತಿ ಚಾನಲ್ ಡೌನ್ಲೋಡ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಇದೇ ರೀತಿ ನಿಮಗೆ ಇದನ್ನು ಈ ಬ್ಯಾಂಕ್ ಇದ್ರ ಚಾನಲ್ ಈ ರೀತಿ ಇದೆ. ನಿಮಗೆ ಚಾನಲ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ನಂಬರನ್ನು ನೆನ್ಪಿಡಬೇಕು. ಡೌನ್ಲೋಡ್ ಅಂತ ಅಂದಾಗ ನಿಮಗೆ ಮತ್ತೆ ಚಾಲನ್ ಈ ರೀತಿ ಜನರೇಟ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ಅಕೌಂಟ್ ನಂಬರ್ IFSC ಬ್ಯಾಂಕ್ ನೇಮ್ ಇಲ್ಲ ಕರೆಕ್ಟ್ ಇದೆ, ಯಾಕೆಂದರೆ ಸ್ಕ್ಯಾನ್ ಕಾಪಿ ಅಂತ ನಿಮಗೆ ಗೊತ್ತು. ಸೇಮ್ ಅದನ್ನು ಯಾವ ರೀತಿ ನೀವು ಪ್ರೊಸೀಜರ್ ಇತ್ತು ಅದೇ ರೀತಿ ಇಲ್ಲಿನೂ ಸೇಮ್ ಇದೆ. ಇಲ್ಲಿ ಆಸ್ ಪರ್ ದ ಲಾ ಇಫ್ ರಿಕ್ವೈರ್ಸ್ ಆಲ್ಸೋ ಎಂಟರ್ ಯುವರ್ ಅಡ್ರೆಸ್ ಆ್ಯಂಡ್ ಕ್ಲಿಕ್ ಆನ್ ದ ಬಟನ್ ಚಾಲನ್ ನಂಬರ್ ವಿಲ್ ಬಿ ಜನರೇಟೆಡ್ ಆಸ್ ಇನ್ ದ ಸೇಮ್ ಚಾಲನ್ ನಂಬರ್ ಸಹ ಜನರೇಟ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿರಿ ರಿವ್ಯಾಲ್ಯೂಷನ್ ಚಾಲನ್ ಸಹ ಈ ರೀತಿ ಬರುತ್ತೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕಂದ್ರೆ ಸ್ಕ್ಯಾನ್ ಕಾಪಿ ಆದ ನಂತರ ಆಮೇಲೆ ನೀವೆಲ್ಲ ಸ್ಕ್ಯಾನ್ಡ್ ಕಾಪಿನ ನೋಡಿ ಅದ ನಂತರ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದಾಗ ಮತ್ತೆ ಇನ್ನೊಂದ್ಸಲ ಈ ರೀತಿ ನಿಮಗೆ ಚಾಲನ್ ಜನರೇಟ್ ಆಗುತ್ತೆ. ಇದನ್ನು ನೀವು ಬ್ಯಾಂಕಿಗೆ ಹೋಗಿ ಫಿಲ್ಅಪ್ ಮಾಡಿ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಸಹ ಮಾಡಬಹುದು. ಸೊ ಎನಿವೆ ಇದನ್ನು ನೀವು ಪರ್ಟಿಕ್ಯುಲರ್ ಬ್ಯಾಂಕಿಗೆ ನೀವು ಅಪ್ಲೈ ಮಾಡಿದಾಗ ಓಕೆ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಡಿಪಾಸಿಟ್ ಮಾಡಿದಾಗ ನಿಮಗೆ ಯಾವ್ದು ಪ್ರಕಾರ ನಿಮಗೆ ರೆಫರೆನ್ಸ್ ನಂಬರು ಸಹ ಬರುತ್ತೆ. ಆಮೇಲೆ ಇದ್ರದ್ದು ರಿವ್ಯಾಲ್ಯೂಷನ್ ಆದ ನಂತರ ರಿಸಲ್ಟ್ ಸಹ ಡಿಸ್ಪ್ಲೇ ಆಗುತ್ತೆ. ಇದು ನಂತರ ನೆಕ್ಸ್ಟ್ ರೀಟೋಟಲಿಂಗ್ ಅಪ್ಲೈ ಮಾಡಬೇಕಿತ್ತು ಅಂತೀರಿ. ಒಂದು ವೇಳೆ ನಿಮ್ಗೆ ಅನಿಸುತ್ತೆ ಸ್ಕ್ಯಾನ್ ಕಾಪಿ ಇದ್ದ ನಂತರ ಒಂದು ವೇಳೆ ವ್ಯಾಲ್ಯೂಷನ್ ಚೆನ್ನಾಗಿದ್ದು ಬಟ್ ಕೌಂಟಿಂಗ್ನಲ್ಲಿ ಅಂದರೆ ಒಂದು ವೇಳೆ ಟೋಟಲ್ ಕೌಂಟಿಂಗ್ನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಅದನ್ನು ಕೌಂಟಿಂಗ್ಗೋಸ್ಕರ ನೀವು ರೀಟೋಟಲಿಂಗ್ ಅಂತ ಹೇಳಿ ನೀವು ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ರೀಟೋಟಲಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಹೊಸ ಪೇಜ್ ಡೈರೆಕ್ಟ್ ಆಗಿ ಇದೇ ರೀತಿ ಸೇಮ್ ಯಾಸಲ್ಲಿ ನೀವು ಅದನ್ನು ಸ್ಕ್ಯಾನ್ ಕಾಪಿಗೋಸ್ಕರ ಯಾವ ರೀತಿ ಮಾಡಿದ್ರು ಅದೇ ಪ್ರೊಸೀಜರ್ನ ಇಲ್ಲಿ ಸಹ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ನೋಡಿ ಅದೇ ರೀತಿ ಸೇಮ್ ಸ್ಕ್ಯಾನ್ ಕಾಪಿಗೋಸ್ಕರ ಏನು ಮಾಡಿದ್ರು ಅದೇ ಥರ ಇಲ್ಲಿದೆ.
ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ. ರಿಜಿಸ್ಟರ್ ನಂಬರ್ ಹಾಕಿದ ನಂತರ ಟೋಟಲ್ ನಿಮ್ಮದು ಇನ್ ಡೀಟೇಲ್ ಇಲ್ಲಿ ಬರುತ್ತೆ. ನೀವು ಯಾವ ಸಬ್ಜೆಕ್ಟ್ಗೆ ನೀವು ರೀಟೋಟಲ್ ಹಾಕಬೇಕಂತ ಇದ್ರು ಅದನ್ನು ನೀವು FRP ಇದನ್ನು ನೀವು S7 ಇಲ್ಲಿ ಹಾಕಿದಾಗ ಆಟೋಮೆಟಿಕ್ಲಿ ಅದು ತೆಗೆದುಕೊಳುತ್ತೆ. ಅದೇ ರೀತಿ ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ID ನೀವು ಕರೆಕ್ಟಾಗಿ ಹಾಕಿ. ಇಲ್ಲಿ ಯಾವುದೇ ರೀತಿಯ ನೋಡಿ ಇದು ಫ್ರೀ ಇದೆ. ರೀಟೋಟಲಿಂಗ್ ಇಸ್ ಫ್ರೀ ಫಾರ್ ಹೂ ಆರ್ ಅಪ್ಲೈಡ್ ಫಾರ್ ಸ್ಕ್ಯಾನ್ ಕಾಪಿ. ನಾವು ಯು ಕ್ಯಾನ್ ಫಾಲೋ ದ ಸೇಮ್ ಪ್ರೊಸೀಜರ್ ಫಾಲೋಡ್ ಫಾರ್ ಪ್ರೊಸೀಜರ್ ಟು ಅಪ್ಲೈ ಸ್ಕ್ಯಾನ್. ಅಂದರೆ ಸ್ಕ್ಯಾನ್ ಕಾಪಿಗೋಸ್ಕರ ನೀವು ಏನೇನೋ ಪ್ರೊಸೀಜರ್ ಮಾಡಿದ್ರು ಅದನ್ನು ಇಲ್ಲಿ ಮಾಡಬೇಕು. ಆಮೇಲೆ ಸಕ್ಸಸ್ಫುಲಿ ಸಬ್ಮಿಷನ್ ಆದಮೇಲೆ ಯು ವಿಲ್ ಗೆಟ್ ಅ ರೆಫರೆನ್ಸ್ ನಂಬರ್ ಫಾರ್ ದ ಸೇವ್. ನಿಮ್ಮೊಂದು ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನು ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ಬೇಕು. ಅದು ನಿಮಗೆ ಯೂಸ್ ಆಗುತ್ತೆ. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಅಂದರೆ ಇಲ್ಲನ್ನು ಕರೆಕ್ಟಾಗಿ ಎಂಟ್ರಿ ಮಾಡೋದು ನಾವು ಮರಿಬೇಡಿ. ಇಲ್ಲಿ ರೀಟೋಟಲಿಂಗ್ ಫ್ರೀ ಇದೆ, ಯಾವುದೇ ರೀತಿ ದುಡ್ಡು ಬೇಕಾಗಲ್ಲ. ಆದರೆ ನೀವು ಸ್ಕ್ಯಾನ್ ಕಾಪಿ ಮಾಡಿದ ನಂತರನೇ ರೀಟೋಟಲಿಂಗ್ ಮಾಡೋಕ್ಕೆ ಆಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ನೀವು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿದಾಗ ಅದನ್ನು ಎಕ್ಸ್ಪರ್ಟ್ ಜೊತೆ ಡಿಸ್ಕಷನ್ ಮಾಡಿ ಮತ್ತು ಮೇಲೆ ಕೌಂಟಿಂಗ್ನಲ್ಲಿ ನೋಡಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು ರಿವ್ಯಾಲ್ಯೂಷನ್ ಹಾಕಬೇಕಾ ಅಥವಾ ರೀಕೌಂಟಿಂಗ್ ಹಾಕಬೇಕಾ, ರೀಟೋಟಲಿಂಗ್ಗೋಸ್ಕರ ಹಾಕಬೇಕಾ ಅಂತ. ಓಕೆ, ಸೊ ಇಲ್ಲಿ ಏನೆಲ್ಲ ಹೇಳಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಮುಖ್ಯವಾದದನ್ನ ಇಂಗ್ಲೀಷ್ ಇದರಲ್ಲಿ ಸಹ ಬರೆದಿದ್ದೇನೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ಇದನ್ನು ಎಲ್ಲರಿಗೂ ನೀವು ಶೇರ್ ಮಾಡಿ. ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೆ ಮುಂದೆ ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ಗಳ ಬಗ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲರಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಈ ಮ್ಯಾಸ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ಟೀಮ್ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡುತ್ತೇವೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಟ್ ಸಪೋರ್ಟ್. ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ who are going to apply for scan copy, revaluation and retotaling. ಒಳ್ಳೆಯದಾಗಲಿ. I hope for the best. ಚಲೋ, ಟೇಕ್ ಕೇರ್, ಬಾಯ್ ಬಾಯ್.